ದಿನ 20 ದಿನದಲ್ಲಿ ಅಸೆಂಬ್ಲಿ ಶುರುವಾಗ್ತದೆ. ಇದೆಲ್ಲ ಇಶ್ಯೂಸ್ ಬರ್ತೈತೆ. ಅಷ್ಟರಲ್ಲಿ ನೀವು ಏನೋ ಒಂದು ದಾರಿ ಕೇಳ್ಬೋದು. ಇಲ್ಲ ಅಂದ್ರೆ ಚಾರ್ಜಸ್ ನಿಮ್ಮ ಮೇಲೆನೆ ಬರ್ತದೆ. ಅಲ್ಟಿಮೇಟ್ ನಾವು ಸರ್ಕಾರ ಮೇಲೆ ಮಾಡಿದ್ರೆ ಸರ್ಕಾರ ನಿಮ್ಮ ಮೇಲೆ ಮಾಡ್ತಾರೆ. ಆಮೇಲೆ ಸರ್ಕಾರ ಗೊತ್ತಲ್ಲ, ಅವರ ಸಸ್ಪೆಂಡ್ ಆಗಲ್ಲ, ಮನೆಗೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ತಾರೆ. ನಾವು ಅವ್ರನ್ನ ಸಸ್ಪೆಂಡ್ ಅಂತೇವೆ, ಅವ್ರು ನಿಮ್ಮನ್ನು ಸಸ್ಪೆಂಡ್ ಮಾಡಿ ಅದು ಕ್ಲೋಸ್ ಆಗುತ್ತೆ ಅಷ್ಟೇ. ಅಷ್ಟೊಂದು ಒಂದು ದಾರಿ ಹುಡುಕಿ ರಿಯಲ್ ರೀಸನ್ ಏನು ಅನ್ನೋದೊಂದು ಸೀರಿಯಸ್ ಈ ಸೀರಿಯಸ್. ಬಳ್ಳಾರಿಗೆ ಹೋಗಿದ್ದೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಾದಾಗ ಮೀಡಿಯಾದಲ್ಲೆಲ್ಲ ಬಂದು ನಾನು ಭೇಟಿ ಮಾಡಿದ್ದೆ. ಅಂದ್ರೆ ಇದೇ ತರ ಮೀಟಿಂಗ್ ಮಾಡಿದಾಗ ಅವರು ನನ್ಗೆ ಸಬ್ಮಿಟ್ ಮಾಡಿದ್ರು. ಅದು ಸಬ್ಮಿಟ್ ಬಂದಿತ್ತು ನಮ್ಮ ಹಾಸ್ಪಿಟಲ್ ಅಲ್ಲಿ 12 ಜನ ಸತ್ತಿದ್ದಾರೆ. 12 ಜನಕ್ಕೂ ಒಂದು ಕಾಯಿಲೆ ತೋರಿಸಿದ್ರು. 12 ಜನಕ್ಕೂ ಒಬ್ಬರಿಗೆ ಮೊದಲೇ ಅವ್ರಿಗೆ ಆಸ್ಮಾ ಇತ್ತು, ಇನ್ನೊಬ್ಬರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು, ಇನ್ನೊಬ್ಬರಿಗೆ ರೆಸ್ಪಿರೇಟರಿ ಸಿಸ್ಟಮ್ ಪ್ರಾಬ್ಲಮ್ ಇತ್ತು, ಇನ್ನೊಬ್ಬರಿಗೆ IBP ಇತ್ತು. ಈ ತರದೆಲ್ಲ ಬಂದು ಅಷ್ಟು ಡೆತ್ಗೆ ಕಾರಣಗಳನ್ನ ತೋರಿಸ್ಬಿಟ್ಟು ನ್ಯಾಚುರಲ್ ಅಂತ ಹೇಳಿದ್ರು. ನಾನು 1 ಅವರ್ ಅಲ್ಲೇ ಕೂತಿದ್ದೆ. ಆಮೇಲೆ ಎಲ್ಲಾರು ಕಳಿಸ್ಬಿಟ್ಟು ಡಾಕ್ಟರ್ ಹೇಳಿದೆ ಏನಪ್ಪಾ ಅಂತ. ಅವ್ರು ಅವಾಗ ಹೇಳಿದ್ರು ಇಂಥ ಮೆಡಿಸಿನ್ ಅದೇನೋ ಅದು ಲಾಸ್ಟ್ ಅದು ಕೊಟ್ಟ ಮೇಲೆ ಅವ್ರಿಗೆ ಫಸ್ಟ್ ಕಿಡ್ನಿ ಫೇಲ್ಯೂರ್ ಆಯ್ತು, ಲಿವರ್ ಫೇಲ್ಯೂರ್ ಆಯ್ತು, ಆಮೇಲೆ ಎಲ್ಲ ಸಿಸ್ಟಮ್ ಫೇಲ್ಯೂರ್ ಆಯ್ತು. ಅರ್ಥ ಆಯ್ತಲ್ಲ ಹೇಳಿದ್ದೇನೋ. ದಾಖಲೆ ನೀವು ಏನೋ ಬೇಕಾದ್ರೆ ಹಿಂಗೆ ತೋರಿಸ್ಕೊಂಡ್ಬಿಡ್ಬೋದು. ರಿಯಾಲಿಟಿ ಏನು ಅನ್ನೋದು ಬೇಕಲ್ಲ. ಏನಾಗ್ತಾ ಇತ್ತು ಈಗ, ಏನ್ ನಿಮ್ಮ ಮೇಲೆ ಆಪಾದನೆ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ಏನೋ ಒಂದು ರಿಯಾಲಿಟಿ ಇರುತ್ತೆ. ಇಷ್ಟೊಂದು ಸಡನ್ ಆಗಿ ಹೆಂಗ್ ಬಂದ್ಬಿಡುತ್ತೆ ಇದೆಲ್ಲ. ಇಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಇದೇ ಜಿಲ್ಲೆನ ಯಾಕೆ ಆಯ್ಕೆ ಬಂತು? ಚಿಕ್ಕಮಂಗ್ಳೂರು ಮಾಡ್ಬೋದಾಯ್ತು, ಮೈಸೂರು ಮಾಡ್ಬೋದಾಯ್ತು, ಯಾಕೆ ಮಾಡಿದ್ರು? ಸರಣಿ ಆಗ್ತಾ ಇದೆ ಅಂತ ಹೆಂಗೆ ರೈಸ್ ಆಯ್ತು ಅಂತ. ಬೇರೆ ನನ್ನ ಇಲ್ಲಿ ಈ ಔಷಧಿ ಸಿಂಪಡಿಕೆ ಮಾಡ್ತಾರಲ್ಲ, ಆ ತರದ ಏನ ಪ್ರಾಬ್ಲಮ್ಸ್ ಇದೆಯಾ ಇಲ್ಲ ಬೇರೆ ಏನಾರ ಪ್ರಾಬ್ಲಮ್ಸ್ ಇರ್ಬೇಕಲ್ಲ. ಸಡನ್ ಆಗಿ ರೈಸ್ ಆಗ್ಬೇಕು, ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸಮಥಿಂಗ್ ಡಿಫ್ರೆಂಟ್. ಅದೇನು ಅಂತ ನೀವು ಐಡೆಂಟಿಫೈ ಮಾಡ್ತೀವಿ. ಬರೀ ನಿಮ್ಮ ಈ ಆಂಗಲ್ ಅಲ್ಲೇ ನೋಡ್ಬೇಡಿ, ಬೇರೆ ಬೇರೆ ಆಂಗಲ್ ಅಲ್ಲಿ ನೋಡಿ ಏನ್ ರೀಸನ್ ಏನು ಅಂತ ಫೈಂಡ್ ಔಟ್ ಮಾಡಿ. ಇಲ್ಲ ಅಂದ್ರೆ ಇದು ಇನ್ನೊಂದಷ್ಟು ಜನ ಸತ್ತು, ಇನ್ನೊಂದು 25-30 ಜನ ಸತ್ತರೆ ದೊಡ್ಡ ದೇಶ ಸುದ್ದಿ ಆಗುತ್ತೆ. ಬಿ ಕೇರ್ಫುಲ್. ಅದಕ್ಕೋಸ್ಕರ ಎಲ್ಲ ಸುದ್ದಿ ಮನೆಗಳಿಗೆ ಹೋಗಿ ಅವರು ಕಳೆದ 1 ವಾರದಲ್ಲಿ ಎಲ್ಲಿ ಮೆಡಿಸಿನ್ ತಗೊಂಡ್ರು, ಯಾವ ಡಾಕ್ಟರ್ ಹತ್ರ ಹೋಗಿದ್ರು, ಈ ಥರದ್ದೆಲ್ಲ ಡೀಟೇಲ್ಸ್ ತಗೊಂಡು, ಮತ್ತೆ ಅವ್ರ ಮನೆಯಲ್ಲಿ ಏನೇನು ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಇದಕ್ಕೆ ಕ್ರಿಮಿನಾಶಕಗಳು ಅಲ್ವಾ, ಏನೇನು ಯೂಸ್ ಮಾಡ್ತಾರೆ ಇವೆಲ್ಲ ತಗೊಂಡ್ರೆ ನಿಮಗೆ, ಅಥವಾ ಫುಡ್ಡು ಏನಾನ ಆ ಥರದ್ದು ಯಾವ್ದಾನ ಅಂಗಡಿಗಳಿಂದ ಸಪ್ಲೈ ಆಗಿರ್ತದೆ, ಇಲ್ಲಿ ಯಾವುದೋ ಡೀಲರಿಂದ ಯಾವುದೋ ಒಂದು ಸಪ್ಲೈ ಆಗಿರ್ತದೆ ಫುಡ್ಡು, ಸ್ಟೋರೇಜ್ ಫುಡ್ಸ್ ಬಂದಿರುತ್ತೆ, ಆ ಥರದ್ದೆಲ್ಲ ಇರ್ಬೋದು. ಅದಕ್ಕೆ ನೋಡಿ ಇದೆಲ್ಲ ನೋಡಿದ್ರೆ ಒಂದು ಸೊಲ್ಯೂಷನ್ ಸಾಧ್ಯ ಆಗುತ್ತೆ. ಅಷ್ಟು ಮಾಡಿ ಮಾಡಿ ಕೇರ್ ತಗೊಳ್ಳಿ ಅಷ್ಟೇ. ಸುಮ್ಮನೆ ಈ ನಾನು ಹೇಳಿದ ಬಳ್ಳಾರಿ ಡಾಕ್ಟರ್ ತರ ನೀವು ಸತ್ತಿದ್ದಕ್ಕೆಲ್ಲ ಹೇಳಿದ್ರಲ್ಲ ಇಷ್ಟೆಲ್ಲ ರೀಸನ್ ಸರ್, ಅವ್ರಿಗೆ ಏನಿತ್ತು BP ಇತ್ತು ಸರ್, ಶುಗರ್ ಇತ್ತು ಸರ್, ಇದೆಲ್ಲ ಬಂದರೆ ಅದನ್ನು ಯಾರು ನಂಬಲ್ಲ. ನಾನು 2006 ಅಲ್ಲೇ ಮಿನಿಸ್ಟರ್ ಆಗಿದ್ದೆ, ನನಗೂ ಎಲ್ಲ ಗೊತ್ತಿದೆ. ರಿಪೋರ್ಟ್ ಬಂದರೆ ರಿಪೋರ್ಟ್ ರೆಡಿ ಮಾಡಬೇಡಿ. ಅಡಿತವಲ್ಲ ರಿಯಲ್ ಪ್ರಾಬ್ಲಮ್ ಯಾವಾಗ ಸರ್ಚ್ ಅಂತ ಐಡೆಂಟಿಫೈ ಮಾಡಿ ಜನಗಳಿಗೆ ಹೆಲ್ಪ್ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಏನು ಮಾಡ್ಕೊಂಡಿದ್ದೇವೆ ಅದನ್ನ ತೋರಿಸ್ಬಿಟ್ಟು ಐಡೆಂಟಿಫೈ ಮಾಡ್ತಾರೆ. ರಿಯಲ್ ಥಿಂಗ್ಸ್ ಈಗ ಡೆಲ್ಲಿನ ಒಂದೇ ಕೇಳಿದಾರ, ಮತ್ತೆ ಏನಪ್ಪ ಮೀಡಿಯಾದಲ್ಲಿ 25 ಮೀಡಿಯಾದವ್ರು ಸುಳ್ಳು ಅಂತಂದ್ರೆ
ಅಲ್ಲಿಂದ ವರದಿ, ಸ್ಟೇಟ್ ಇಂದ ವರದಿ, ನಾವೆಲ್ಲ ಇಲ್ಲಿ ಬಂದು ಮಾತಾಡೋದು ಬಂದಿದ್ರೆ ಏನಿದೆ ಅಂತ ಬೇಕಾದ್ರೆ ಸತ್ಯ ಕ್ಲಾರಿಫೈ ಮಾಡ್ಬೇಕಾದ್ರೆ ಒಂದು ಕ್ಲಾರಿಫಿಕೇಶನ್ ಆಗೋದು ಇದರಿಂದ ಆಯ್ತು ಇಲ್ಲ ಅಂತ ಹೇಳಿದ್ರೆ ಯಾರು ನಂಬಲ್ಲ ಅಷ್ಟೇ. ಓಕೆ ಮಾಡಿ.